ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಹತ್ತಿರ ಬರ್ತಾ ಇದ್ದೆ. ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ಗೆ ನಿಮಗೆ ಗೊತ್ತಿದೆ, ಮ್ಯಾಥ್ಸ್ ಟೋಟಲಿ 40 ಮಾರ್ಕ್ಸಿಗೆ ಇರುತ್ತೆ. ಅದು ಕೇವಲ ಬೇಸಿಕ್ ಮ್ಯಾಥ್ಸ್ ಅಲ್ಲ, ಅಪ್ ಟು ಸೆಕೆಂಡ್ PUC ಲೆವೆಲ್ವರೆಗಿರೋ ಮ್ಯಾಥ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ. ಇದು ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಹಾಕ್ತಕ್ಕಂಥ 11th ವಿಡಿಯೋ ಇದು. ಸೊ ಇದಕ್ಕಿಂತ ಹಿಂದೆ 10 ವೀಡಿಯೋಸ್ ಇದ್ದಾವೆ. ಈಗ ಪ್ಲೇ ಲಿಸ್ಟಿಗೆ ಹೋಗಿ 10 ವೀಡಿಯೋಸ್ನ ನೀವು ವಾಚ್ ಮಾಡ್ತಾ ಬರ್ಬೋದು. ಅವೆಲ್ಲ ವಾಚ್ ಮಾಡಿ ಇದು 11ನೇ ವೀಡಿಯೋ ಬನ್ನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ಕೋಚಿಂಗ್ ಈಗಾಗಲೇ ಒಂದು ಆಫ್ಲೈನ್ ಬ್ಯಾಚ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಸೆಕೆಂಡ್ ಆಫ್ಲೈನ್ ಬ್ಯಾಚು 1:20 ಲಿಸ್ಟ್ ಬಿಟ್ಟು ಆದಮೇಲೆ ಮಾಡ್ತೀವಿ. ಹಾಗೆ ಆನ್ಲೈನ್ ಬ್ಯಾಚಸ್ಸು ಕೂಡ ರೆಗ್ಯುಲರ್ ನಡೀತಾ ಇದೆ. ಸೊ ಕಂಪ್ಲೀಟ್ ಪ್ಯಾಕೇಜ್ ಮ್ಯಾಥ್ಸ್ ಇನ್ಕ್ಲೂಡಿಂಗ್ ಎಲ್ಲ ಜನರಲ್ ಸ್ಟಡೀಸ್ ಕ್ಲಾಸಸ್ ಸೇರಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಕೂಡ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಇಲ್ಲ ನಮಗೆ GK ಕ್ಲಾಸಸ್ ಬೇಡ, ನಾವೆಲ್ಲ ಬೇರೆ ಕಡೆ ಕೋಚಿಂಗ್ ಹೋಗಿದ್ದೀವಿ, ನಾವೆಲ್ಲ ಓದ್ಕೊಂಡಿದ್ದೀವಿ ಅಂದರೆ ಮ್ಯಾಥ್ಸ್ ಅಷ್ಟೇ ಬೇಕಂದರೆ ಸಪ್ರೇಟ್ ಒಂದು ಮ್ಯಾಥ್ಸ್ ಕೋರ್ಸ್ ಇದೆ. 40 ಮಾರ್ಕ್ಸ್ ಕಂಪ್ಲೀಟ್ ಮ್ಯಾಥ್ಸ್ ಕೋರ್ಸ್ ನಿಮಗೆ ಸಿಗುತ್ತೆ. ಅದು ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ ಅದನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಸ್ಪರ್ಧಾ ಕರ್ನಾಟಕ ಈ ಥರ SKA ಅಂತ ಲೋಗೋ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇದರ ಉಪಯೋಗವನ್ನು ನೀವು ಪಡ್ಕೊಂಡಿದ್ದೆ ಆದರೆ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ 100% ನೀವು ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸಲ್ಲಿ ನೋಡ್ರಿ ಯಾವ ಥರ ಪ್ರಶ್ನೆಗಳು ಇರ್ತವೆ ಅವನ್ನ ಆನ್ಸರ್ ಮಾಡೋ ಕೆಲವೊಂದು ಕ್ವಶನ್ಸನ್ನು ಬೇರೆ ಬೇರೆ ಸ್ಟೇಟಲ್ಲೂ ನಡೆದಲ್ಲ ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ನ ಕ್ವಶನ್ಸ್ನ ತಗೊಂಡು ನಿಮಗೆ ಆನ್ಸರ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನೋಡ್ರಿ, x³ - 6x² + 3x + 10 = 0 ಈ ಸಮೀಕರಣದ ಒಂದು ಮೂಲವು 2 ಆದರೆ ಉಳಿದ ಮೂಲಗಳು ಯಾವ್ಯಾವು ಅಂತ ಕಂಡುಹಿಡಿಬೇಕು. ಸೊ ಈ ಸಮೀಕರಣದ ಒಂದು ಮೂಲ 2 ಆಗಿದೆ ಅಂದರೆ ಉಳಿದ ಮೂಲಗಳು ಯಾವುದು ಅಂದರೆ ಇದು ಕ್ಯೂಬಿಕ್ ಇಕ್ವೇಷನ್ ಅಂದರೆ ಇದಕ್ಕೆ 3 ಮೂಲಗಳು ಬರ್ತವೆ. ಅದರಲ್ಲಿ ಒಂದು ಮೂಲ 2 ಆಗಿದೆ ಅಂದರೆ ಮತ್ತಿನ್ನು 2 ಮೂಲಗಳು ಯಾವ್ಯಾವು ಅಂತ ಕಂಡುಹಿಡಿಬೇಕು. ಸೊ ಈ ಕ್ಯೂಬಿಕ್ ಇಕ್ವೇಷನ್ನ ಸಾಲ್ವ್ ಮಾಡ್ಬೇಕಂದ್ರೆ ನೋಡ್ರಿ, ಇಲ್ಲಿ ಪ್ರತಿಯೊಂದರಲ್ಲಿರೋ ಕೋಎಫಿಷಿಯೆಂಟ್ಸ್ನ ಬರಿತಾ ಹೋಗೋಣ. ಸಿಂಥೆಟಿಕ್ ಡಿವಿಷನ್ ಮೆಥಡ್ ಅಂತ ಕರಿತೀವಿ. ಸಿಂಥೆಟಿಕ್ ಡಿವಿಷನ್ ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಹೋಗೋದಾದರೆ ಈ x³ ಪಕ್ಕದಲ್ಲಿ ಏನಿಲ್ಲ ಅಂದರೆ ಅದರ ಸಹಗುಣಕ ಕೋಎಫಿಷಿಯೆಂಟ್ 1 ಬರಿಬೇಕು. x² ಪಕ್ಕದಲ್ಲಿ -6 ಇದೆ, ಅದರ ಕೋಎಫಿಷಿಯೆಂಟ್ -6 ಬರಿಬೇಕು. ನೀವು x ಪಕ್ಕದಲ್ಲಿ 3 ಇದೆ, 3 ಬರಿಬೇಕು. ಕಾನ್ಸ್ಟೆಂಟ್ ನಂಬರ್ 10 ಇದೆ, 10 ಬರ್ಕೊಂಡು ಇವಾಗ ನೋಡ್ರಿ ಸಿಂಥೆಟಿಕ್ ಡಿವಿಷನ್ ಮೆಥಡ್ ಅಂದರೆ ಸೊ ಇಲ್ಲಿ ಒಂದು ಮೂಲ 2 ಅಂತ ಕೊಟ್ಟಿದ್ದಾನೆ. 1 ಆಫ್ ದ ರೂಟ್ ಈಸ್ 2 ಅಂತ ಕೊಟ್ಟಿದ್ದಾನೆ ಅಂದರೆ ನೀವು ಇಲ್ಲಿ 2 ಬರ್ಕೊಂಡ್ಬಿಟ್ಟು ಸೊ ಇಲ್ಲಿ ನೀವು 0 ಹಾಕೋಬೇಕು. ಫಸ್ಟ್ ಪ್ಲೇಸಲ್ಲಿ 0 ಹಾಕ್ಕೊಂಡು 1 + 0 ಅಂದರೆ 1 ಆಗುತ್ತೆ. ಈ 2ರಿಂದ ಈ 1ನ್ನ ಗುಣಾಕಾರ ಮಾಡಬೇಕು. 2 × 1 ಅಂದರೆ 2 ಬರುತ್ತೆ, ಇಲ್ಲಿ 2 ಬರ್ಕೋಬೇಕು. -6 + 2 ಅಂದರೆ ಅದು -4 ಆಗುತ್ತೆ. ಆಮೇಲೆ 2 × -4ನ್ನ ಗುಣಾಕಾರ ಮಾಡಿದ್ರೆ 2 4 8 ಇದು ಮೈನಸ್ ಇರೋದ್ರಿಂದ ಇಲ್ಲಿ -8 ಬರ್ಕೋಬೇಕು. 3 -8 ಅಂದರೆ ಇಲ್ಲಿ -5 ಬರುತ್ತೆ. ಇವಾಗ 2 × -5 ಅಂದರೆ -10 ಆಗುತ್ತೆ. 10 - 10 ಅಂದರೆ 0 ಆಗುತ್ತೆ. ಇಲ್ಲಿ ಲಾಸ್ಟ್ 0 ಬಂದರೆ ಮಾತ್ರ ನಾವು ಮಾಡಿರೋ ಸಿಂಥೆಟಿಕ್ ಡಿವಿಷನ್ ಮೆಥಡ್ ಕರೆಕ್ಟ್ ಇದೆ ಅಂತ. ಸೊ ಇವಾಗ ಇಲ್ಲಿ 0 ಬಿಟ್ಟು ಇನ್ನು 3 ಕೋಎಫಿಷಿಯೆಂಟ್ಸ್ ಉಳಿದ್ವಲ್ಲ, ಅವಾಗ ಇಲ್ಲಿ ಕ್ಯೂಬಿಕ್ ಇಕ್ವೇಷನ್ 1 ಎಲಿಮಿನೇಟ್ ಆಗಿ ಈ ಸ್ಕ್ವೇರ್ ಇಕ್ವೇಷನಿಂದ ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ 1 ಇದೆ ಅಂದರೆ ಅದು 1x² ಅಂತ ಬರೀ x² ಬರೀಬೇಕು. ಸೊ ಇಲ್ಲಿ ಲಾಸ್ಟ್ 0 ಬಂತಂದರೆ ಈ ಕ್ಯೂಬಿಕ್ ಇಕ್ವೇಷನ್ ಕ್ಯಾನ್ಸಲ್ ಆಗಿ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗುತ್ತೆ. ಇಲ್ಲಿ 1 ಇದೆ ಅಂದರೆ 1x² ಬರಿಬೇಕು. ಇಲ್ಲಿ -4x ಅಂತ ಬರಿಬೇಕು. ಇಲ್ಲಿ ಪಕ್ಕದಲ್ಲಿ x ಬರಿಬೇಕು. ಇಲ್ಲಿ -5 ಕಾನ್ಸ್ಟೆಂಟ್ ನಂಬರ್ ಬರ್ಕೊಂಡು = 0 ಅಂತ ಬರ್ಕೊಂಡ್ರೆ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ವರ್ಗ ಸಮೀಕರಣ ಆಗುತ್ತೆ. ಇವಾಗ ಈ ವರ್ಗ ಸಮೀಕರಣ ಬಿಡಿಸ್ಬೇಕು. ನೋಡ್ರಿ, 5 × ಇಲ್ಲಿ ಏನಿಲ್ಲ ಅಂದರೆ 5 ಬರುತ್ತೆ. ಈ 5ಕ್ಕೆ ಫ್ಯಾಕ್ಟರ್ಸ್ ಬರಿಬೇಕು. ಯಾವೆರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ 5 ಬರುತ್ತೆ ಅಂದರೆ ಯಾವೆರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ 5 ಬರುತ್ತೆ ಹೇಳ್ರಿ? 5 1 5 ಬರುತ್ತೆ ಅಷ್ಟೇ. ಸೊ 5 1 5 ಬರೋದ್ರಿಂದ ಇದರ ಅಪವರ್ತನಗಳು ಇದಕ್ಕೆ ಫ್ಯಾಕ್ಟರ್ಸ್ ಅಂದರೆ 5 1 5 ಬರಿಬೇಕು.
ಮಧ್ಯದಲ್ಲಿ ಮೈನಸ್ಸು, ಲಾಸ್ಟಿಗೂ ಮೈನಸ್ ಇದ್ದಾಗ ದೊಡ್ಡ ಸಂಖ್ಯೆಗೆ ಮೈನಸ್ಸು, ಚಿಕ್ಕ ಸಂಖ್ಯೆಗೆ ಪ್ಲಸ್ ಹಾಕ್ಕೊಂಡ್ರೆ -5 + 1 ಅಂದರೆ ಮಿಡ್ಲ್ ಟರ್ಮ್ -4ಕ್ಕೆ ಸಮ ಆಗುತ್ತೆ ಅದು. ಇವಾಗ ನೋಡ್ರಿ ಈ -5 ಇರೋದು +5 ಆಗಿ ಚೇಂಜ್ ಆಗುತ್ತೆ, ಚಿಹ್ನೆ ಚೇಂಜ್ ಮಾಡಿ ಬರಿಬೇಕು. +1 ಇರೋದನ್ನ -1 ಅಂತ ಚೇಂಜ್ ಮಾಡಿ ಬರ್ಕೊಂಡ್ವಿ ಅಂದರೆ ಒಂದು ಮೂಲ 2 ಆಗಿದೆ ಅಂದರೆ ಮತ್ತಿನ್ನೆರಡು ಮೂಲಗಳು ಯಾವ್ಯಾವು ಅಂದರೆ ಒಂದು -1 ಮತ್ತೊಂದು +5 ಆಗಿರುತ್ತೆ. ಈ -1 +5 ಅಂತ ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ ಇದು ಸರಿ ಉತ್ತರ ಆಗುತ್ತೆ ನೋಡ್ರಿ. -1 +5 ಅಂತ ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ ಇದು ಸರಿ ಉತ್ತರ. ಈ ಥರ ಸಿಂಪಲ್ಲಾಗಿ ಸಿಂಥೆಟಿಕ್ ಡಿವಿಷನ್ ಮೆಥಡಲ್ಲಿ ನಾವು ಈ ಥರ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಅಥವಾ ಇನ್ನೂ ಒಂದು ಮೆಥಡ್ ಹೇಳ್ಕೊಡ್ತಾನೆ. ಒಂದು ಮೂಲ 2 ಆದರೆ ಮತ್ತೊಂದು ಮೂಲ ಕೊಟ್ಟಿದ್ದಾನೆ ಅಂದರೆ ಅಲ್ಲಿ ಕೊಟ್ಟಿರೋ ಈಕ್ವೇಷನು x³ - 6x² ಕೊಟ್ಟಿದ್ದಾನೆ, +3x ಕೊಟ್ಟಿದ್ದಾನೆ, +10 = 0 ಅಂತ ಕೊಟ್ಟಿದ್ದಾನೆ. ಅಂದರೆ ಇವಾಗ ಆನ್ಸರ್ ಗೊತ್ತಾಯಿತು, ಸೆಕೆಂಡ್ ಆಪ್ಷನ್ ಆನ್ಸರು ಅಂತ. ನಾನು ಇದೊಂದೇ ಆಪ್ಷನ್ನೇ ತೋರಿಸ್ಕೊಟ್ಬಿಡ್ತೀನಿ. ಇನ್ನೊಂದು 2 ಮೂಲಗಳು -1 ಮತ್ತು 5 ಇದೆ ಅಂದರೆ ಈ -1 ಏನು ಬಂದಿದೆಯಲ್ಲ -1 ಇಲ್ಲಿ x ಜಾಗದಲ್ಲಿ ಹಾಕ್ಕಂತ ಹೋಗ್ರಿ. ಇಲ್ಲಿ x ಇರೋ ಹತ್ರ -1 ಹಾಕ್ರಿ, -1³ ಆಗುತ್ತೆ. 6 × x² ಅಂದರೆ -1² ಆಗುತ್ತೆ, +3 × x ಅಂದರೆ -1 ಬರುತ್ತೆ, +10 = 0 ಅಂತ ಬರೆಯೋಣ. -1ನ್ನು 3 ಸಲ ಗುಣಿಸಿದಾಗ -1 ಬರುತ್ತೆ. ಇಲ್ಲಿ -1ನ್ನು 2 ಸಲ ಗುಣಿಸಿದ್ರೆ +1 ಆಗುತ್ತೆ. ಅದು 6 × 1 6 ಅಷ್ಟೇ ಬರುತ್ತೆ. +× -3 1 3 ಬರುತ್ತೆ, +10 = 0 ಬರಿತಾ ಇದ್ದಾನೆ. ಈಗ -1 -6 -3 ಎಲ್ಲವೂ ಮೈನಸ್ ಚಿಹ್ನೆ ಇರೋದ್ರಿಂದ ಕೂಡಿ ಮೈನಸ್ ಚಿಹ್ನೆನೇ ಬರಿಬೇಕು. -10 ಆಗುತ್ತೆ, +10 = 0 ಬರಿತೀನಿ. -10 +10 ಕ್ಯಾನ್ಸಲ್ ಆಗಿ 0, ರೈಟ್ ಸೈಡಲ್ಲೂ 0 ಇದೆ ಅಂದರೆ LHS ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು RHS ರೈಟ್ ಹ್ಯಾಂಡ್ ಸೈಡು ಈಕ್ವಲ್ ಬಂದಿದ್ದಾವೆ ಅಂದರೆ ಇನ್ನೊಂದು ಮೂಲ -1 ಕರೆಕ್ಟ್ ಇದೆ ಅಂತ ಅರ್ಥ. ಮತ್ತು ಬೇರೆ ಯಾವ ಆಪ್ಷನಲ್ಲೂ -1 ಇಲ್ಲ ಅಂದರೆ ಇದೇ ಆನ್ಸರ್ ರೈಟು ಅಂತ ಹೇಳ್ಬೋದು. ಬೇಕಾದ್ರೆ ನೀವು 3 ಹಾಕಿ ನೋಡಿರಿ, ಎಲ್ಲ ಎಕ್ಸ್ ಪ್ಲೇಸಲ್ಲಿ 3 ಹಾಕಿದರೆ LHS ಬೇರೆ ಬರುತ್ತೆ, RHS ಬೇರೆ ನಂಬರ್ ಬರುತ್ತೆ. ಹಾಗಾಗಿ ಫಸ್ಟ್ ಆಪ್ಷನ್ ರಾಂಗ್ ಅಂತ ಹೇಳ್ಬೋದು. ಸೆಕೆಂಡ್ ಆಪ್ಷನ್ನೇ ಇದಕ್ಕೆ ಸರಿ ಉತ್ತರ ಅಂತ ಹೇಳ್ತೀವಿ. ಈ ಮೆಥಡಲ್ಲೂ ಆನ್ಸರ್ ಮಾಡ್ಬೋದು. ಅಥವಾ ಇದನ್ನು ಸಿಂಥೆಟಿಕ್ ಡಿವಿಷನ್ ಮೆಥಡ್ ಅಂತ ಕರಿತೀವಿ. PUC ಸಿಲೆಬಸಲ್ಲಿ ಬರುತ್ತಿದೆ, ಸಿಂಥೆಟಿಕ್ ಮೆಥಡ್ ಅಂತ ಬರುತ್ತೆ. ಈ ಮೆಥಡಲ್ಲೂ ಕೂಡ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಗೊತ್ತಾಯ್ತಾ? ಈ ಥರ ಪ್ರಶ್ನೆಗಳನ್ನು ನಾವು ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. 2 ವೃತ್ತಗಳ ತ್ರಿಜ್ಯಗಳು R1 ಮತ್ತು R2ಗಳಾಗಿದ್ದು ಪರಸ್ಪರ ಹಂತಸ್ಥವಾಗಿ ಸ್ಪರ್ಶಿಸಿದಾಗ ಆ 2 ವೃತ್ತ ಕೇಂದ್ರಗಳ ನಡುವಿನ ಅಂತರವೆಷ್ಟು ಅಂತ ಕೇಳಿದ್ದಾನೆ. The distance between the centers of 2 circles of radii R1 and R2 is D, then will touch each other internally is ಅಂತ ಕೇಳಿದ್ದಾನೆ. ನೋಡ್ರಿ, 2 ವೃತ್ತಗಳ ತ್ರಿಜ್ಯಗಳಂದರೆ ಒಂದು ಸರ್ಕಲ್ ಡ್ರಾ ಮಾಡ್ತದೆ. ಇದು ಸೆಂಟರ್ ಆಫ್ ದ ಸರ್ಕಲ್, ಅದರ ತ್ರಿಜ್ಯ ಇದು R1 ರೇಡಿಯಸ್ ಅಂತ ಕರಿತೀವಲ್ಲ R1. ಮತ್ತೊಂದು ತ್ರಿಜ್ಯ ವೃತ್ತ ಬರುತ್ತಾನೆ ಹಂತಸ್ಥವಾಗಿ, ಅಂದರೆ ಇಂಟರ್ನಲ್ಲಿ ಟಚಿಂಗ್ ಸರ್ಕಲ್ಸ್ ಬರಿಬೇಕಂದ್ರೆ ನೋಡ್ರಿ ಹಂತಸ್ಥವಾಗಿ ಸ್ಪರ್ಶಿಸುವ ವೃತ್ತ ಇನ್ನೊಂದು ಅದರೊಳಗಡೆ ಬರ್ಕೊಂಡಿದ್ದೀನಿ. ಸೊ ಹಂತಸ್ಥವಾಗಿ ಸ್ಪರ್ಶಿಸುವ ವೃತ್ತ ಇನ್ನೊಂದು ಬರ್ಕೊಂಡು ಇದರ ಸೆಂಟ್ರ್ ಇಲ್ಲೆಲ್ಲ ಇರುತ್ತೆ. ಸೊ ಸೆಂಟ್ರ್ ಆಫ್ ದ ಸರ್ಕಲ್ಲು ಇಲ್ಲಿ ಬರುತ್ತೆ ಅದರದ್ದು. ಸೊ ಇದರ ರೇಡಿಯಸ್ ನೋಡ್ರಿ R2 ಅನ್ನೋದು ಇಲ್ಲಿ ಬರೀತದೆ. ಸೊ ಇದರ ಸೆಂಟ್ರ್ ಇದು O1 ಇದು O2 ಅಂತ ಬರೀತಾನೆ. ಇವೆರಡರ ನಡುವಿನ ಡಿಸ್ಟೆನ್ಸ್ D ಕಂಡುಹಿಡಿಬೇಕು. ಈ D ಅಷ್ಟೇ, ಇದಷ್ಟೇ ಬೇಕು ಅಂದರೆ ನೋಡ್ರಿ ಆ ಡಿಸ್ಟೆನ್ಸ್ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿಂದ ಇಲ್ಲಿಗೆ R1 ಅನ್ನೋದು ರೇಡಿಯಸ್ ಅಂದ್ರೆ ಅನ್ನೋದು ಮೊದಲ ಹೊರಗಿನ ವೃತ್ತದ ತ್ರಿಜ್ಯ ಅಂತ ಕರಿತೀವಿ. R1 ಅಂದರೆ ಇಲ್ಲಿಂದ ಇಲ್ಲಿಗೆ R1. ಅದರಲ್ಲಿ ಇಲ್ಲಿಂದ ಇಲ್ಲಿಗೆ R2 ಅನ್ನು ಏನು ಮಾಡಬೇಕು, ಮೈನಸ್ ಮಾಡಿದರೆ ಈ ಡಿಸ್ಟೆನ್ಸ್ ಇದಿಷ್ಟೇ ಬೇಕು ಅಂದರೆ ಟೋಟಲ್ ಈ ರೇಡಿಯಸ್ಸಲ್ಲಿ ಈ ದೊಡ್ಡ ವೃತ್ತದ ತ್ರಿಜ್ಯದಲ್ಲಿ ಈ ಚಿಕ್ಕ ವೃತ್ತದ ತ್ರಿಜ್ಯ R2 ಅನ್ನು ಮೈನಸ್ ಮಾಡಿದಾಗ ಆ 2 ವೃತ್ತ ಕೇಂದ್ರಗಳ ನಡುವಿನ ಅಂತರ, ಸೆಂಟರ್ ಆಫ್ ದ ಸರ್ಕಲ್ಸ್ ಇವೆರಡಿದಾವಲ್ಲ, 2 ವೃತ್ತ ಕೇಂದ್ರಗಳ ನಡುವಿನ ಅಂತರ ಬೇಕಂದ್ರೆ R1 - R2 ಮಾಡ್ಕೊಂಡ್ರೆ ಆ 2 ವೃತ್ತ ಕೇಂದ್ರಗಳ ನಡುವಿನ ಅಂತರ ಸಿಗುತ್ತೆ. D = R1 - R2 ಅಂತ ಫೋರ್ತ್ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ. ಇದು 10th ಸ್ಟ್ಯಾಂಡರ್ಡಲ್ಲಿ ಇದೆ ಈ ಕ್ವಶನ್ನು. 10th ಸ್ಟ್ಯಾಂಡರ್ಡಲ್ಲಿ ಅಂದರೆ ಅಪ್ ಟು 10th ಲೆವೆಲ್ವರೆಗಿನ ಕ್ವಶನ್ನು, 10ನೇ ಕ್ಲಾಸು. ಅದರಲ್ಲಿ ಜಾಮಿಟ್ರಿಯಲ್ಲಿ ಈ ಪ್ರಶ್ನೆ ಬರುತ್ತೆ ಅನಿಸುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, -5 6 -4 -2
7, 5 ಈ ಬಿಂದುಗಳು ಸರಳ ರೇಖಾಗತವಲ್ಲದ ಬಿಂದುಗಳಾಗಿದ್ದರೆ ಉಂಟಾಗುವ ತ್ರಿಭುಜದ ಹೆಸರೇನು ಅಂತ. ಸೊ ಈ 3 ಬಿಂದುಗಳು ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾನೆ. ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಸರಳ ರೇಖಾಗತವಲ್ಲದ ಬಿಂದುಗಳಾಗಿದ್ದರೆ ಸೊ ಈ 3 ಬಿಂದುಗಳಿಂದ ಒಂದು ತ್ರಿಭುಜ ಉಂಟಾಗುತ್ತೆ. ಆ ತ್ರಿಭುಜದ ಹೆಸರೇನು ಅಂತ ಕೇಳಿದ್ದಾನೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಅದು ಸಮಬಾಹು ತ್ರಿಭುಜ ಅಂತ ಕರಿತೀವಿ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾನೆ. ಐಸಾಸೆಲಸ್ ಟ್ರಯಾಂಗಲ್ ಅಂದರೆ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ, ಸಮದ್ವಿಬಾಹು ತ್ರಿಭುಜ ಅಂತ. ಸೊ ಆಮೇಲೆ ಸ್ಕೇಲನ್ ಟ್ರಯಾಂಗಲ್ ಅಂದರೆ ಅಸಮ ಅಥವಾ ವಿಷಮ ಬಾಹು ತ್ರಿಭುಜ ಅಂತ, ಅಸಮಬಾಹು ಅಥವಾ ವಿಷಮಬಾಹು ತ್ರಿಭುಜ ಅಂತ ಕರಿತೀವಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ನಾವು ಅದನ್ನ ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ, ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ಸೊ ಹಾಗಾದರೆ ಈ 3 ಬಿಂದುಗಳನ್ನು ಸೇರಿಸಿದಾಗ ಒಂದು ತ್ರಿಭುಜ ಉಂಟಾಗುತ್ತೆ. ಆ ತ್ರಿಭುಜದ ಹೆಸರು ಏನಂತ ನೀವು ಹೇಳ್ಬೇಕು. ಸೊ ಯಾವ ತ್ರಿಭುಜ ಅಂತ ಹೆಂಗಪ್ಪ ಕಂಡುಹಿಡಿಯೋದಂದರೆ ನೋಡ್ರಿ, ಸುಮ್ಮನೆ ನಾನು ಆ 3 ಬಿಂದುಗಳನ್ನು ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಬೋರ್ಡ್ ಮೇಲೆ 3 ಬಿಂದುಗಳನ್ನು ಮಾರ್ಕ್ ಮಾಡ್ತೀನಿ. ಮೊದಲನೇ ಬಿಂದು -5,6 ಅಂತ, ಇದು ಎ ಬಿಂದು. ಇದು -5,6 ಅಂತ ಇದೆ ಅಂತ, ಇದು ಒಂದು ಬಿಂದು. ಸೊ ನೆಕ್ಸ್ಟು -4 -2 ಅಂತ ಇದೆ, -4 -2 ಅಂತ ಇನ್ನೊಂದು ಬಿಂದು ಇದೆ, ಇದು ಬಿ ಅಂತ ತಗೊಂತೀನಿ. -4 -2 ಅಂತ ಇನ್ನೊಂದು ಬಿಂದು ಇದೆ. ಆಮೇಲೆ 7, 5 ಅಂತ ಮತ್ತೊಂದು ಬಿಂದು ಇದೆ, 7 ಮತ್ತು 5 ಅಂತ ಇನ್ನೊಂದು ಬಿಂದು ಇದೆ. ಸೊ 7,5 ಅಂತ ಇನ್ನೊಂದು ಬಿಂದು ಇದೆ, ಇಲ್ಲೆಲ್ಲ ಇದೆ. ಇದನ್ನ 7,5 ಅಂತ ತಗೊಂತಾನೆ, ಇದನ್ನು ಸಿ ಬಿಂದು ಅಂತ ಹೇಳ್ತೀನಿ. ಸೊ ಆಮೇಲೆ ಎನಿಂದ ಬಿಗೂ ಬಿನಿಂದ ಸಿಗೂ ನಾನು ಏನು ಮಾಡ್ತೀನಿ ಅಂದರೆ ಜಾಯಿನ್ ಮಾಡ್ತೀನಿ. ಎನು ಬಿನು ಮತ್ತು ಬಿನು ಸಿನು ಆಮೇಲೆ ಸಿನು ಏನು ಡ್ರಾ ಮಾಡಿದರೆ ABC ಅನ್ನೋದು ಒಂದು ತ್ರಿಭುಜ ಉಂಟಾಗುತ್ತೆ ನಮಗೆ. ಸೊ ಈ ತ್ರಿಭುಜದ ಹೆಸರು ಏನು ಅಂತ ಕೇಳಿದ್ದಾನೆ. ಇದೇನು ಸಮಬಾಹು ತ್ರಿಭುಜನ ಅಥವಾ ಸಮದ್ವಿಬಾಹು ತ್ರಿಭುಜನ ಅಥವಾ ಅಸಮಬಾಹು ತ್ರಿಭುಜನ ಅಥವಾ ಲಂಬಕೋನ ತ್ರಿಭುಜನ ಅಂತ ಕೇಳಿದ್ದಾನೆ. ಈ 3 ಬಾಹುಗಳು ಉಂಟಾರೋ ಒಂದು ತ್ರಿಭುಜ ಆಗುತ್ತೆ. ಈ ತ್ರಿಭುಜದ ಹೆಸರು ಏನು ಅಂತ ಹೇಳಿದ್ದಾನೆ. ಸೊ ವೆರಿ ಸಿಂಪಲ್ ನೋಡ್ರಿ, ಎ ಮತ್ತು ಬಿ ಬಾಹುವಿನ ಉದ್ದ ಕಂಡುಹಿಡಿಬೇಕು, ಡಿಸ್ಟೆನ್ಸ್. ಎ ಬಿ ಮತ್ತು ಬಾಹುವಿನ ಉದ್ದ ಕಂಡುಹಿಡಿಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ ನೋಡ್ರಿ, ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ. ಡಿಸ್ಟೆನ್ಸ್ ಫಾರ್ಮುಲಾ ಅಂತ ನಾವು PUಲಿ ಓದಿದ್ವಿ. ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಕಂಡು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಎ ಬಿದಾಗಿರ್ಬೋದು, ಬಿ ಸಿದಾಗಿರ್ಬೋದು, ಎ ಸಿದ ಉದ್ದಗಳನ್ನು ಕಂಡುಹಿಡಿತಾ ಇದ್ದೀನಿ. ಎ ಬಿ ಬಾಹುವಿನ ಉದ್ದ ಎಷ್ಟಿದೆ, ಬಿ ಸಿ ಬಾಹುವಿನ ಉದ್ದ ಎಷ್ಟಿದೆ, ಆಮೇಲೆ ಎ ಸಿ ಬಾಹುಗಳ ಉದ್ದ ಕಂಡುಹಿಡಿದ್ರೆ ಅದು ಎಂಥ ತ್ರಿಭುಜ ಅಂತ ನಾವು ಕರೆಕ್ಟಾಗಿ ಹೇಳ್ಬೋದು. ಹಾಗಾದರೆ ನೋಡ್ರಿ, ಈ ಎನ x1 y1 ಅಂತ ತಗೊಂಡು ಬಿ ಬಿಂದುಗಳನ್ನು ನೀವು x2 y2 ಅಂತ ತಗೊಂಡ್ರೆ x2 - x1 ಅಂದರೆ -4 -5 ಅಂದರೆ ನೋಡ್ರಿ ಅದು +5 ಆಗುತ್ತೆ. ನೋಡ್ರಿ -4 ಮತ್ತೆ ಮೈನಸ್ ಇದೆ, ಇಲ್ಲಿ x1 ಅಂದರೆ ಮೈನಸ್ ಇದೆ ಅಂದರೆ ಅದು ಮೈನಸ್ ಬಿಕಮ್ಸ್ ಪ್ಲಸ್ ಆಗುತ್ತೆ. -4 +5 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ -2 ಇದೆ, ಇಲ್ಲಿ ಮೈನಸ್ ಫಾರ್ಮಲ್ದಲ್ಲಿದೆ. y1 ಅಂದರೆ 6 ಇದೆ ಅಂದರೆ -2 - 6 ಹೋಲ್ ಸ್ಕ್ವೇರ್ ಬರೀತಾ ಅದನ್ನೇ ಸಿಂಪ್ಲಿಫೈ ಮಾಡಿರಿ. 5 - 4 1 ಸ್ಕ್ವೇರ್ ಅಂದರೆ 1, -2 - 6 -8 8 ಸ್ಕ್ವೇರ್ ಅಂದರೆ 8 ಸ್ಕ್ವೇರ್ ಅಂದರೆ 64 ಆಗುತ್ತೆ. ಇವೆರಡನ್ನು ಕೂಡಿದಾಗ ಸ್ಕ್ವೇರ್ ರೂಟ್ ಆಫ್ 65 ಬರುತ್ತೆ. ಅಂದರೆ ಎ ಬಿ ಬಾವಿನ ಉದ್ದ √65 ಬಂತು ಅಂತ. ಅದೇ ಥರ ಬಿ ಸಿ ಬಾವಿನ ಉದ್ದ ಕಂಡುಹಿಡಿಬೇಕು ಅಂದರೆ ಈ ಸಿ ಬಿಂದುವಿನ x1 y1 ಅಂತ ತಗೊಂಡು ಬಿ ಸಿ ಬಾಹುವಿನ ಉದ್ದ ಕಂಡುಹಿಡ್ಕೋಬೇಕು. ಈ ಬಿ ಸಿ ಬಾಹುವಿನ ಉದ್ದ ಕಂಡುಹಿಡಿಬೇಕಾದ್ರೆ ಸೇಮ್ ಅದೇ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಇದು x1 y1, ಇದು x2 y2 ತಗೊಂಡ್ರೆ ಇದು -4 - 7 ಅಂತ ಬರಿತೀನಿ. -4 - 7 ಹೋಲ್ ಸ್ಕ್ವೇರ್ ಬರಿತೀನಿ. ಪ್ಲಸ್ ಇಲ್ಲಿ y2 -2 ಇದೆ, y1 5 ಇದೆ ಅಂದರೆ -2 - 5 ಹೋಲ್ ಸ್ಕ್ವೇರ್ ಬರಿತಾ ಅದನ್ನೇ. ಇದು -4 - 7 ಅಂದರೆ -11 ಸ್ಕ್ವೇರ್ ಅಂದರೆ 121 ಬರುತ್ತೆ. -2 - 5 ಅಂದರೆ -7 ಸ್ಕ್ವೇರ್ ಅಂದರೆ 49 ಬರುತ್ತೆ. ಇವೆರಡನ್ನು ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 170 ಏನೋ ಬರುತ್ತೆ, 170 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 170 ಅನ್ನೋದು ಈ ಬಿ ಸಿ ಬಾವಿನ ಉದ್ದ ಆಗಿರುತ್ತೆ. ಅದೇ ಥರ ಎ ಸಿ ಬಾವಿನ ಉದ್ದ ಕಂಡುಹಿಡ್ಕೋಬೇಕು. ಎ ಸಿ ಬಾವಿನ ಉದ್ದ ಕಂಡುಹಿಡ್ಕೋಬೇಕಂದ್ರೆ ಇದು x1 y1, ಇದನ್ನು x2 y2 ಅಂತ ಚೇಂಜ್ ಮಾಡ್ಕೊಂಬಿಡ್ರಿ.
7 ಮೈನಸ್ 5 ಆಗುತ್ತೆ. 7 ಮೈನಸ್ ಮತ್ತು ಇಲ್ಲಿ ಮೈನಸ್ ಇರೋದ್ರಿಂದ 7 ಪ್ಲಸ್ 5 ಆಗುತ್ತೆ. 7 ಪ್ಲಸ್ 5 ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಇದು y2 ಅಂದರೆ 5, y1 ಅಂದರೆ 6 ಅಂದರೆ 5 ಮೈನಸ್ 6 ಹೋಲ್ ಸ್ಕ್ವೇರ್ ಬರಿತೀನಿ. ಸೊ ಇವಾಗ 7 ಪ್ಲಸ್ 5 12, 12 ಸ್ಕ್ವೇರ್ ಅಂದರೆ 144. 5 ಮೈನಸ್ 6 -1 ಹೋಲ್ ಸ್ಕ್ವೇರ್ ಅಂದರೆ +1 ಆಗುತ್ತೆ. ಇವೆರಡನ್ನು ಕೂಡಿದಾಗ ಸ್ಕ್ವೇರ್ ರೂಟ್ 145 ಬರುತ್ತೆ. ಇದು ಎ ಸಿ ಬಾವಿನ ಉದ್ದ ಸ್ಕ್ವೇರ್ ರೂಟ್ ಆಫ್ 145. ಸರ್ ನೋಡಿರಿ, ಇದು 65 ರೂಟ್ 65 ರೂಟ್ 170 ರೂಟ್ 145 ಅಂದರೆ 3 ಬಾಹುಗಳ ಬಿಂದುಗಳು ಡಿಫ್ರೆಂಟ್ ಇದಾವೆ, ಅಂದರೆ ಅಳತೆಗಳು ಡಿಫ್ರೆಂಟ್ ಇದಾವೆ, ಡಿಸ್ಟೆನ್ಸಸ್ಸು. ಈ 3 ಬಾಹುಗಳ ಡಿಸ್ಟೆನ್ಸಸ್ಸು ಬೇರೆ ಬೇರೆ ಆಗಿರೋದ್ರಿಂದ ಇದು ಎಂಥ ತ್ರಿಭುಜ ಆಗುತ್ತೆ? ಅಸಮಬಾಹು ತ್ರಿಭುಜ ಆಗುತ್ತೆ, ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್. ಹಾಗಾಗಿ ಆಪ್ಷನ್ 3 ಕರೆಕ್ಟ್. 3 ಬಾಹುಗಳ ಅಳತೆ ಸಮ ಬಂದರೆ ಸಮಬಾಹು ತ್ರಿಭುಜ, 2 ಬಾಹುಗಳ ಅಳತೆ ಸಮ ಇದ್ದರೆ ಸಮದ್ವಿಬಾಹು ಆಗ್ತಾ ಇತ್ತು. ಸೊ ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಏನಾದ್ರು ಕ್ರಿಯೇಟ್ ಆಗಿತ್ತು ಅಂದರೆ ಅದನ್ನ ನಾವು ಲಂಬ ಕೋನ ತ್ರಿಭುಜ ಅಂತ ಕರಿತಾ ಇದ್ವಿ. ಸೊ ಲಂಬ ಕೋನ ತ್ರಿಭುಜನೂ ಕೂಡ ಹಾಗಲ್ಲ ಅದು. ಸೊ ಹಾಗಾಗಿ ಅದನ್ನು 3 ಬಾಹುಗಳ ಅಳತೆ ಡಿಫ್ರೆಂಟ್ ಇದೆ ಅಂದರೆ ನಾವು ಅದನ್ನು ಅಸಮಬಾಹು ತ್ರಿಭುಜ ಅಂತ ಕರಿತೀವಿ, ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್ ಅಂತ ಕರಿತೀವಿ. ಗೊತ್ತಾಯ್ತಾ? ಈ ಥರ ನಾವು ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಅಥವಾ ನೀವು ಗ್ರಾಫನ್ನು ಏನಾರು ಡ್ರಾ ಮಾಡಿದ್ದೇ ಆದರೆ ಗ್ರಾಫನ್ನು ಡ್ರಾ ಮಾಡ್ಕೊಂಡು ಈ 3 ಬಾಹುಗಳ ಅಳತೆಗಳನ್ನು ಅಲ್ಲೇ ನಾವು ಇನ್ಸ್ಪೆಕ್ಷನ್ ಮೆಥಡಿಂದ ಕಣ್ಣಲ್ಲಿ ನೋಡಿ ಈ ಅಳತೆಗಳು ಡಿಫ್ರೆಂಟ್ ಆಗಿದ್ದಾವೆ ಅಂತೇಳಿ ಡೈರೆಕ್ಟಾಗಿ ಅದು ಅಸಮಬಾಹು ತ್ರಿಭುಜ ಅಂತ ವಿತೌಟ್ ಕ್ಯಾಲ್ಕುಲೇಷನ್ ನಾವು ಆನ್ಸರ್ ಮಾಡ್ಬೋದು, ಗ್ರಾಫ್ ಯೂಸ್ ಮಾಡಿ ಆನ್ಸರ್ ಮಾಡಿದರೆ. ಅಥವಾ ನೀವು ರಫ್ ಗ್ರಾಫ್ ಸ್ಕೆಚ್ ಹಾಕೊಂಡ್ರು ಕೂಡ ಈ ಕ್ವಶನ್ಗೆ ಆನ್ಸರು ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್ ಅಂತ ಸಿಗುತ್ತೆ, ಅಸಮಬಾಹು ತ್ರಿಭುಜ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಎ ಮತ್ತು ಬಿಗಳು ಪರಿಮಿತ ಗಣಗಳಾಗಿದ್ದರೆ, ಎ ಮತ್ತು ಬಿಗಳು ಪರಿಮಿತ ಗಣಗಳಾಗಿದ್ದರೆ ಎ ಇಂಟು ಬಿ ಏನಾಗಿರುತ್ತೆ ಅಂತ ಕೇಳಿದ್ದಾನೆ. ಸೊ ನೋಡಿರಿ, ಎ ಮತ್ತು ಬಿಗಳು ಪರಿಮಿತ ಗಣಗಳಾಗಿದ್ದರೆ ಎ ಇಂಟು ಬಿ ಏನಾಗಿರುತ್ತೆ ಅಂತ ಕೇಳಿದ್ದಾನೆ. ಎ ಅನ್ನೋದು ಒಂದು ಪರಿಮಿತ ಗಣ ಅಂದರೆ ಎ ಗಣದಲ್ಲಿ 1, 2 ಅಂತ 2 ಗಣಾಂಶ ಇದ್ದಾವೆ ಅಂತ ತಗೊಳ್ಳೋಣ. ಬಿ ಗಣದಲ್ಲಿ ಎ ಬಿ ಸಿ ಅಂತ 3 ಗಣಾಂಶಗಳಿದ್ದಾವೆ. ಅಂದರೆ ಇವು ಎಣಿಸಲು ಸಾಧ್ಯವಿರುವಷ್ಟು ಗಣಾಂಶಗಳನ್ನು ಹೊಂದಿದ್ರೆ, ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅವನ ಪರಿಮಿತ ಗಣ ಫೈನೈಟ್ ಸೆಟ್ಸ್ ಅಂತ ಕರಿತೀವಿ. ಹಾಗಾದರೆ ಎ ಕ್ರಾಸ್ ಬಿ, ಎ ಛೇದಕ ಬಿನ ಮಾಡಿದಾಗ ನೋಡ್ರಿ, ಎ ಒಂದಿದೆಯಲ್ಲ 1, ಎ ಅಂತ ಬರೀಬೇಕು. ಅದೇ 1ರಿಂದ ಬಿನ ಮಲ್ಟಿಪ್ಲೈ ಮಾಡಿದ್ರೆ 1 ಬಿ ಆಗುತ್ತೆ. ಎ ಕ್ರಾಸ್ ಬಿ ಮಾಡೋದು 1 ಮತ್ತು ಸಿನ ಬರ್ಕೊಂಡ್ರೆ 1 ಸಿ. ನೋಡಿ 1A 1B 1C ಅಂತ ಬರಿಬೋದು, ಅದೇ ಎ ಕ್ರಾಸ್ ಬಿ. ಆಮೇಲೆ 2 ಇದೆಯಲ್ಲ, 2ಇಂದ ಸ್ಟಾರ್ಟ್ ಮಾಡಿ 2A ಅಂತ ಬರಿಬೋದು, ಮತ್ತು 2B ಅಂತ ಬರಿಬೋದು, ಆಮೇಲೆ 2C ಅಂತ ಬರಿಬೋದು. ಸೊ ಇವಿಷ್ಟು ನೋಡ್ರಿ, ಎ ಅನ್ನೋದು ಪರಿಮಿತ ಗಣ, ಬಿ ಅನ್ನೋದು ಪರಿಮಿತ ಗಣ. ಅಂದರೆ ಎ ಛೇದಕ ಬಿ ಮಾಡಿದರೆ ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ ಅಂತ ಕೌಂಟ್ ಮಾಡ್ಲಿಕ್ಕೆ ಬರುತ್ತೆ. ಇದು ಕೂಡ ಪರಿಮಿತ ಗಣನೆ ಆಗಿರುತ್ತೆ. ಎ ಕ್ರಾಸ್ ಬಿ ಅನ್ನೋದು ಪರಿಮಿತ ಗಣ ಆಗಿರುತ್ತೆ, ಫೈನೈಟ್ ಸೆಟ್ ಆಗಿರುತ್ತೆ ಅಂತ ಕರಿತೀವಿ. ಫೈನೈಟ್ ಸೆಟ್ ಅಥವಾ ಕೌಂಟಬಲ್ ಸೆಟ್ ಅಂತ ಕರಿತೀವಿ. ಇದರಲ್ಲೂ ಕೂಡ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂದರೆ ಕೌಂಟಬಲ್ ಮಾಡ್ಬೋದು. ಫೈನೈಟ್ ಸೆಟ್ ಅಥವಾ ಕೌಂಟಬಲ್ ಸೆಟ್ ಪರಿಮಿತ ಗಣ ಅಂತ ಕರಿತೀವಿ. ಆಪ್ಷನಲ್ಲಿ ನೋಡ್ರಿ, ಫೈನೈಟ್ ಅಂತ ಸೆಟ್ ಇದೆ, ಕೌಂಟೇಬಲ್ ಅಂತ ಇದೆ. ಅಂದರೆ ಸೊ ಫೈನೈಟ್ ಆದರೂ ಬರಿಬೋದು, ಕೌಂಟೇಬಲ್ ಆದರೂ ಬರಿಬೋದು, ಬಟ್ ಅನ್ಕೌಂಟೇಬಲ್, ಇನ್ಫೈನೈಟ್ ರಾಂಗ್. ಇಲ್ಲಿ ನೋಡ್ರಿ, ಕೌಂಟೇಬಲ್ ಸೆಟ್ಸ್ ಇರೋದ್ರಿಂದ ನಾವು ಇಲ್ಲಿ ಕೌಂಟೇಬಲ್ ಅಂತಲೇ ಬರಿಬೇಕು, ಫೈನೈಟ್ ಅಂತ ಪದ ಯೂಸ್ ಮಾಡಬಾರ್ದು. ನೋಡ್ರಿ, ಕೌಂಟೇಬಲ್ ಸೆಟ್ ಆಗಿರುತ್ತೆ ಎ ಕ್ರಾಸ್ ಬಿ ಅನ್ನೋದು. ನೆಕ್ಸ್ಟ್ ಪ್ರಶ್ನೆ ಬರೆಯೋಣ. ಎಫ್ ಮತ್ತು ಜಿ ನಾವು 2 ಫಂಕ್ಷನ್ಸ್ ಕೊಟ್ಟಿದ್ದಾನೆ. ಆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4x - 1 ಕೊಟ್ಟಿದ್ದಾನೆ. ಜಿ ಆಫ್ ಎಕ್ಸ್ ಈಕ್ವಲ್ ಟು x² + 2 ಕೊಟ್ಟಿದ್ದಾನೆ. ಹಾಗಾದರೆ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾನೆ. ನೋಡಿ, ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್ನು, ಜಿ ಆಫ್ ಎಕ್ಸ್ ಅನ್ನೋದು ಇನ್ನೊಂದು ಫಂಕ್ಷನ್ನು ಆದಾಗ ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂತ ಓದ್ತೀವಿ. ಅದರ ಬೆಲೆ ಎಷ್ಟಾಗುತ್ತೆ ಅಂತ ನೋಡ್ರಿ. ಈ ಥರ ಪ್ರಶ್ನೆಗಳು, ಈ ಪಾಠಗಳು ನಿಮಗೆ ಕರೆಕ್ಟಾಗಿ ಬೇಸಿಕ್ ಲೆವೆಲಿಂದ ಅರ್ಥ ಆಗ್ಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ಕಂಪ್ಲೀಟ್ ಮ್ಯಾಥ್ಸ್ ಪ್ಯಾಕೇಜ್ ಕೋರ್ಸ್ ಇದೆ. 100% ಈ ಎಕ್ಸಾಮ್ಗೆ ಅಂತಲೇ ಮಾಡಿರ್ತಕ್ಕಂಥ ಸಿಲೆಬಸನ್ನು ಹೇಳ್ಕೊಡ್ತಾ ಇದ್ದೀವಿ. ಸೊ ಮಿಸ್ ಮಾಡ್ದೇ ಆ ಕೋರ್ಸನ್ನು ನಿಮ್ಮ ಒಂದು ಜೊತೆ ಬಟ್ಟೆ ಬೆಲೆ ಅಷ್ಟೇ, ಅದೇನು ಭಾಳ ಕಾಸ್ಟ್ ಇಲ್ಲ.
ಸೊ ನೀವೇನಾದ್ರು ನೋಡೋಣಂತ ಬಿಡು ಮುಂದೆ ಕಲೀನಂತ ಬಿಟ್ಟರೆ ನೀವು ಭಾಳ ಮಿಸ್ ಮಾಡ್ಕೊತೀರಿ, ಲೈಫಲ್ಲಿ ಸಫರ್ ಪಡೋ ಚಾನ್ಸಸ್ ಇರುತ್ತೆ. ಸೊ ಈ ಅವಕಾಶವನ್ನು ಈಗಲೇ ತಗೊಂಡ್ರೆ ನಿಮಗೆ ಎಕ್ಸಾಮ್ ಬರೋವರೆಗೂ ಎಲ್ಲ ಕ್ಲಾಸಸ್ನ ನೀವು ಬೇಸಿಕ್ ಲೆವೆಲಿಂದ ಕಲಿತು ಪರ್ಫೆಕ್ಟ್ ಆಗೋ ಸಾಧ್ಯತೆ ಇದೆ. ನೆವರ್ ಮಿಸ್ ದಿಸ್ ಅಪಾರ್ಚುನಿಟಿ ಅಂತ ಹೇಳ್ತಾ ಈ ಕ್ವಶನ್ಗೆ ಆನ್ಸರ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ ನೋಡ್ರಿ. ಸೊ ಎಫ್ ಆಫ್ ಎಕ್ಸ್ ಇದೆ ಅಂತ ಹೇಳಿದಾನೆ ಅಂದರೆ, ಸೊ ಈ ಎಫ್ ಆಫ್ ಬರ್ಕೊಂಡು ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ 4x-1 ಇದೆ, ಆ 4x-1 ಬರುತ್ತೆ ನೋಡಿ. ಎಫ್ ಆಫ್ ಎಕ್ಸ್ನ ಬೆಲೆ 4x-1 ಇದೆ. ಸೊ ನೋಡ್ರಿ ಇದರ ಅರ್ಥ ಏನು ಅಂದರೆ, ಮತ್ತು ಎಫ್ ಆಫ್ ಅಂತಲೇ ಇರೋದ್ರಿಂದ ಇಲ್ಲಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 4x-1 ಇದೆಯಲ್ಲ, ಇಲ್ಲಿ ಎಲ್ಲಿ ಎಕ್ಸ್ ಕಾಣಿಸುತ್ತೋ ಅಲ್ಲಿ 4x-1 ಹಾಕ್ರಿ ಅಂತ. ಸೊ ಈ ಎಫ್ ಆಫ್ ಎಕ್ಸ್ ವ್ಯಾಲ್ಯೂಯಲ್ಲಿ ಎಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ ಮತ್ತೆ 4x-1 ಹಾಕ್ರಿ ಅಂತ ನೋಡ್ರಿ. ಈ 4ನ್ನು ಹಾಗೆ ಬರ್ಕೊಂಡು ಈ ಎಕ್ಸ್ ಇರೋ ಹತ್ರ ಈ ವ್ಯಾಲ್ಯೂ ಹಾಕೋಬೇಕು, 4x-1 ಅಂತ ಹಾಕ್ಕೊಂಡು ಮುಂದ್ಗಡೆ -1 ಇದೆಯಲ್ಲ ಇದರಲ್ಲಿ ಇದನ್ನು ಹಾಗೆ ಬರಿಬೇಕು. ಇವಾಗ ಈ 4ರಿಂದ ಮಲ್ಟಿಪ್ಲೈ ಮಾಡಿರಿ, 4 × 4 16x ಆಗುತ್ತೆ, -4 × 1 4 ಆಗುತ್ತೆ, -1 ಬರಿತೀನಿ. 16x ಬರ್ಕೊಂಡು -4 -1 ಅಂದರೆ -5 ಆಗುತ್ತೆ. ಸೊ ಆನ್ಸರು 16x-5 ಬರುತ್ತೆ. 16x-5 ಅನ್ನೋದು ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. y = log of sin of log x ಆದರೆ dy/dx ಕಂಡುಹಿಡಿಬೇಕು. ಡೆರಿವೇಟಿವ್ ಅಂತ ಕರಿತೀವಿ, ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ. ಈ ಥರದ ಪ್ರಶ್ನೆಗಳಿಗೆ ಡೆರಿವೇಟಿವ್ ಅಥವಾ ಡಿಫ್ರೆನ್ಷಿಯಬಿಲಿಟಿ, ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ. ಇದು PUCಯಲ್ಲಿ ಬರುತ್ತೆ, ಸೆಕೆಂಡ್ PUCಯಲ್ಲಿ. ಸೊ y ಅನ್ನೋದು ಒಂದು ಫಂಕ್ಷನ್ ಕೊಟ್ಟಿದ್ದಾನೆ, ಏನಿದೆ ಅಂದರೆ ಲಾಗ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಇದರ ಡೆರಿವೇಟಿವ್ ಏನು ಬರುತ್ತೆ ಅಂತ ಕೇಳಿದ್ದಾನೆ. ಲಾಗ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಅಂತ ಕೊಟ್ಟಿದ್ದಾನೆ, ಇದರ ಡೆರಿವೇಟಿವ್ ಕಂಡುಹಿಡಿರಿ ಅಂತ ಪ್ರಶ್ನೆ ಹೇಳಿದ್ದಾನೆ. ನೋಡಿ ನಿಮಗೆ ಡಿಫ್ರೆನ್ಷಿಯೇಷನ್ನು ಬೇಸಿಕ್ಸ್ ಎಲ್ಲ ಗೊತ್ತಿದ್ರೆ ಮಾತ್ರ ನಾನು ಈಗ ಹೇಳ್ಕೊಡೋ ಕ್ವಶನ್ ನಿಮ್ಗೆ ಅರ್ಥ ಆಗುತ್ತೆ, ಅದರ್ವೈಸ್ ಯಾರಿಗೂ ಗೊತ್ತಾಗಲ್ಲ. ಇದು ಆದರೂ ಆನ್ಸರ್ ಮಾಡೋದು ಸಿಂಪಲ್. ಇದು dy/dx ಕಂಡುಹಿಡಿಬೇಕು. ನೋಡ್ರಿ ವೈನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕರಿತೀವಿ. ಈ ವೈನ ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ಅಂದರೆ ಅದು ವೈ ಇರೋದು dy/dx ಆಗುತ್ತೆ. ಸೊ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅದು dy/dx ಅಂತ ಚೇಂಜ್ ಆಗುತ್ತೆ. ಸೊ ಇದನ್ನ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದಂದರೆ, ಲಾಗ್ ಫಂಕ್ಷನ್ನ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಅಂದರೆ ನಿಮಗೆ ಗೊತ್ತಿದೆ, ನೀವು PUC ಸೈನ್ಸ್ ಓದಿದ್ರೆ ಮಾತ್ರ ಈ ಕ್ವಶನ್ ಅರ್ಥ ಆಗುತ್ತೆ. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಅಂದರೆ 1/x ಅಲ್ಲ, ಲಾಗ್ ಎಕ್ಸ್ ಪ್ಲಸ್ ಎಲ್ಲ ಇರೋದ್ರಿಂದ 1 ಅಂತ ಬರ್ಕೊಂಡು ಎಕ್ಸ್ ಜಾಗದಲ್ಲಿ ಸೈನ್ ಆಫ್ ಲಾಗ್ ಎಕ್ಸ್ ಇದೆ ಅಂದರೆ 1/x ಪ್ಯಾಟ್ರನಲ್ಲಿ ಸೈನ್ ಆಫ್ ಲಾಗ್ ಎಕ್ಸ್ ಅಂತ ಬರ್ಕೊಂಡು ಈ ಎಕ್ಸ್ ಬದಲಾಗಿ ಬೇರೆ ಏನೇ ಫಂಕ್ಷನ್ ಇದ್ರೂ ಅದನ್ನ ಇಂಟು ಹಾಕಿ ಮತ್ತೊಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೈನ್ ಎಕ್ಸ್ ಇದ್ದಂಗೆ ಸೈನ್ನ ಡೆರಿವೇಟಿವ್ ಕಾಸ್ ಆಗುತ್ತೆ, ಕಾಸ್ ಎಕ್ಸ್. ಬಟ್ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಲಾಗ್ ಎಕ್ಸ್ ಇದೆ, ಲಾಗ್ ಎಕ್ಸ್ ಬರಿತೀನಿ. ಮತ್ತು ಇಂಟು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಅಂದರೆ 1/x ಆಗುತ್ತೆ. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಈ ಒಳಗಿರೋ ಲಾಗ್ ಎಕ್ಸ್ನ ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಬರುತ್ತೆ. ಸೊ ಇಲ್ಲಿ 1 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಅಂದರೆ ಕಾಸ್ ಆಫ್ ಲಾಗ್ ಎಕ್ಸ್ ಬರ್ಕೊಂಡು ಕೆಳಗಡೆ ಸೈನ್ ಆಫ್ ಲಾಗ್ ಎಕ್ಸ್ ಹಾಗೇ ಇರಲಿ, ಸೈನ್ ಆಫ್ ಲಾಗ್ ಎಕ್ಸ್ ಹಾಗೇ ಇರಲಿ, ಮುಂದ್ಗಡೆ ಇಂಟು 1/x ಇದೆ, 1/x ಹಾಗೆ ಬರ್ಕೊಂತೀನಿ. ಸೊ ಇವಾಗ 1/xನ ಫಸ್ಟಿಗೆ ಬರ್ಕೊಂಡು ಕಾಸ್ ಡಿವೈಡ್ ಬೈ ಸೈನ್ ಅಂದರೆ ಟ್ರಿಗ್ನಾಮೆಟ್ರಿ ಹೋಗಿದ್ರೆ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಅದನ್ನ ಏನಂತ ಬರೀತೀವಿ, ಇಲ್ಲಿ ಸೈನ್ ಎಕ್ಸ್ ಇಲ್ಲ ಸಾರಿ, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂತ ಇದ್ದರೆ ಅದು ಕಾಟ್ ಎಕ್ಸ್ ಆಗುತ್ತೆ, ಕಾಟ್ ಎಕ್ಸ್ ಆಗುತ್ತೆ. ಅದು ಕಾಸ್ ಬೈ ಸೈನ್ ಅಂತ ಇದ್ದರೆ ಕಾಟ್ ಆಗುತ್ತೆ. ಸೊ ನೋಡ್ರಿ ಕಾಸ್ ಬೈ ಸೈನ್ ಇದ್ರೆ ಕಾಟ್ ಆಗುತ್ತಲ್ಲ, ಅದನ್ನ ಕಾಟ್ ಆಫ್ ಎಕ್ಸ್ ಪ್ಲೇಸಲ್ಲಿ ಲಾಗ್ ಎಕ್ಸ್ ಇದೆ, ಕಾಟ್ ಆಫ್ ಲಾಗ್ ಎಕ್ಸ್ ಅಂತ ಬರಿತೀವಿ. 1/xನ ಫಸ್ಟಿಗೆ ಬರ್ಕೊಂಡಿದ್ದೀವಿ ಅಂದರೆ ಇದೇ ಫೈನಲ್ ಆನ್ಸರ್ ಆಗುತ್ತೆ. 1/x ಇಂಟು ಕಾಟ್ ಆಫ್ ಲಾಗ್ ಎಕ್ಸ್, 1/x ಇಂಟು ಕಾಟ್ ಆಫ್ ಲಾಗ್ ಎಕ್ಸ್ ಸೆಕೆಂಡ್ ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ದ ಡಯಾಗನಲ್ ಎಲಿಮೆಂಟ್ಸ್ ಆಫ್ ಎ ಸ್ಕ್ಯೂ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಆರ್ ಅಂತಿದೆ. ಸ್ಕ್ಯೂ ಹರ್ಮಿಟಿಯನ್ ಮಾತೃಕೆ ಅಂತ ಒಂದಿದೆ, ಆ ಮಾತೃಕೆಯಲ್ಲಿ ಬರ್ತಕ್ಕಂಥ ಪ್ರಧಾನ ಕರ್ಣಾಂಶಗಳು ಯಾವ್ಯಾವ ಬರ್ಬೋದು ಅಂತ ನೋಡ್ರಿ. ಒಂದು ಸ್ಕ್ಯೂ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ, ಅದರಲ್ಲಿ ಬರೋ ಪ್ರಧಾನ ಕರ್ಣಾಂಶಗಳು ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಕರಿತೀವಲ್ಲ, ಅವೆಲ್ಲ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸು 0 ಬರ್ಬೋದು. 0 ಇದ್ದರೂ ಕೂಡ ಅದನ್ನ ಸ್ಕ್ಯೂ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ.
ಅಥವಾ ಆ ಪ್ರಧಾನ ಕರ್ಣಾಂಶಗಳು ಸಮ್ಮಿಶ್ರ ಸಂಖ್ಯೆಗಳಾದರೂ ಬರ್ಬೋದು. ಸಮ್ಮಿಶ್ರ ಸಂಖ್ಯೆಗಳು ಅಂದರೆ ನಾವೇನಂತ ಕರಿತೀವಿ ಅಂದರೆ 2+√3 ಆಗಿರ್ಬೋದು, ಅಥವಾ √5 ಆಗಿರ್ಬೋದು, ಅಥವಾ 7√5 ಆಗಿರ್ಬೋದು. ಈ ಥರ ರೀತಿಯಲ್ಲಿ ಬೇರೆ ಬೇರೆ ಎಲ್ಲ ಎಲಿಮೆಂಟ್ಸ್ ಇದ್ದರೆ ಅದನ್ನು ನಾವು ಸ್ಕ್ಯೂ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಪ್ರಧಾನ ಕರ್ಣಾಂಶಗಳು 0 ಆದರೂ ಇರ್ಬೋದು, ಅಥವಾ ಇಮ್ಯಾಜಿನರಿ ನಂಬರ್ಸ್ ಆದರೂ ಇರ್ಬೋದು. ಇಮ್ಯಾಜಿನರಿ ನಂಬರ್ಸ್ ಅಂದರೆ 2+√3 √5 7√5 ಈ ಥರ ಬೇರೆ ಬೇರೆ ನಂಬರ್ಸ್ ಆದರೆ ಇರ್ಬೋದು. ಈ ಥರ ಇದ್ದರೆ ಅದು ಸ್ಕ್ಯೂ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದಕ್ಕೆ ಆನ್ಸರು ಪ್ರಧಾನ ಕರ್ಣಾಂಶಗಳು ಸಮ್ಮಿಶ್ರ ಸಂಖ್ಯೆಗಳಾದರೂ ಬರ್ಬೋದು, ಅಥವಾ 0 ಇದ್ದರೆ ಅದನ್ನ ನಾವು ಸ್ಕ್ಯೂ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೆಕೆಂಡ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ನೋಡ್ರಿ, ಈ ಕ್ವಶನ್ ಕೂಡ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ಇದ್ದು, ಈ ಥರ ಪ್ರಶ್ನೆಗಳು ಫಾರೆಸ್ಟ್ ಗಾರ್ಡ್ ಅಂದರೆ ಬೀಟ್ ಫಾರೆಸ್ಟಲ್ಲಿ ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇದ್ದಾವೆ. ಸೊ ಇವೆಲ್ಲವನ್ನ ಇನ್ ಡೀಟೇಲಾಗಿ ಕಲಿಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆಫ್ಲೈನ್ ಬ್ಯಾಚ್ ಯಾರು ಜಾಯ್ನ್ ಆಗ್ಬೋದು. ಆನ್ಲೈನ್ ಬ್ಯಾಚಸ್ ಈಗಾಗಲೇ ನಡೀತಾ ಇದೆ. ಕಂಪ್ಲೀಟ್ ಮ್ಯಾಥ್ಸ್ ಪ್ಯಾಕೇಜ್ ಕೋರ್ಸ್ ಇದೆ. ನಿಮ್ಮ ಒಂದು ಜೊತೆ ಬಟ್ಟೆ ಬೆಲೆ ಅಷ್ಟೇ ಮಿಸ್ ಮಾಡ್ಕೊಂಡೆ ಆ ಕೋರ್ಸ್ನ ತಗೊಂಡು ಇದರ ಉಪಯೋಗನ ಪಡ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಪ್ರಶ್ನೆಗಳೊಂದಿಗೆ ನಿಮ್ಮ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.